ನಮಸ್ಕಾರ ಫ್ರೆಂಡ್ಸ್. ಇವತ್ತು ಗೌರಿ ಹುಣ್ಣಿಮೆ ಇತ್ತು ನೋಡ್ರಿ. ಗೌರಿ ಹುಣ್ಣಿಮೆ ಮನೆ ಒಳಗೆ ಸತ್ಯನಾರಾಯಣ ಪೂಜೆ ಅದನ್ನೆಲ್ಲನೂ ಮಾಡಿದ್ವಿ ನೋಡ್ರಿ. ಅದನ್ನೆಲ್ಲನೂ ವಿಡಿಯೋ ಹಾಕಿನಿ ನಾನು. ಇಲ್ಲೆಲ್ಲ ಸತ್ಯನಾರಾಯಣದ್ದು ಫೋಟೋ ಇಟ್ಟು ಮನೆಯೊಳಗೆ ಅಂದ್ರೆ ದರಾ ಹುಣ್ಣಿಮೆಗೂ ನಾವು ಮನೆಯೊಳಗೆ ಸತ್ಯನಾರಾಯಣ ಪೂಜೆ ಅದನ್ನೆಲ್ಲನೂ ಮಾಡಿರ್ತೀವಿ. ಇವತ್ತು ಇದನ್ನು ಮಾಡ್ಕೊಂಡು ಎಲ್ಲನೂ ಪೂಜೆ ಪ್ರಸಾದ ಮಾಡಿದ್ವಿ. ಇದೆಲ್ಲನೂ ಸಂಜೆಗೆ ಸಾಯಂಕಾಲ ಅಂದ್ರೆ ಮೊನ್ನೆ ಇದಕ್ಕೆ ಹಚ್ಬೇಕಾಗಿತ್ತು ಪಕ್ಷಿ ಬತ್ತಿ ಅಂತಂದು ಮಾಡಿರ್ತೀವಿ. ಇವತ್ತು ಹುಣ್ಣಿಮೆ ದಿವಸ ಇವತ್ತೆಲ್ಲ ಹಚ್ಚಿದ್ದೆ ನೋಡ್ರಿ. ಈ ಬತ್ತಿನ ಅದನ್ನೆಲ್ಲನೂ ಇದು ಮಾಡಿಕೊಂಡು ಸಾಯಂಕಾಲ ಅಂದ್ರೆ ಹಕ್ಕಿಗಳು ಹರಡೋ ಮುಂದೆ ಹಚ್ಚಿರ್ತಾರಲ್ಲೇ ಅದನ್ನೆಲ್ಲನೂ ಮಾಡಿ ಹಚ್ಚಿದ್ವಿ. ನನ್ನ ಮಗಳಿದು ಅಕ್ಕಿದು ಇದು ಮಾಡಿದ್ವಿ, ನಮ್ಮದು ಇದು ಮಾಡಿದ್ವಿ. ಅದರ ನಮ್ಮ ಮನೆಯವ್ರದ್ದು ನಂದು ಅಂತಂದು ಹೇಳಿ ಇದು ಮಾಡಿಕೊಂಡು ಅದಕ್ಕೆಲ್ಲ ಹಚ್ಚಿ ಅರಿಶಿನ ಕುಂಕುಮ ಏರಿಸಿ ಅವನ್ನೆಲ್ಲ ಮಾಡಿದ್ವಿ. ಸ್ವಲ್ಪ ಅವು ಹತ್ತಬೇಕಂದ್ರೆ ಲೇಟ್ ಆಗ್ತದೆ. ಅದನ್ನು ಸ್ವಲ್ಪ ಹಚ್ಚೋ ತನಕ ಅಂತಂದು ಈ ರೀತಿ ಮಾಡಿದ್ವಿ. ಎಲ್ಲರೂ ಹಚ್ಚಿರ್ತಾರೆ ಇದನ್ನು, ಮುತ್ತೈದೆಯರು ಹಚ್ತಾರೆ. ಅವತ್ತು ತುಳಸಿ ಮದುವೆ ದಿವಸನ ಸಾಯಂಕಾಲ ಹಚ್ಚುತ್ತಿದ್ರು. ಆದ್ರೆ ಅವತ್ತು ಒಂದು ಸ್ವಲ್ಪ ಆಗಲಿಲ್ಲ ಹಚ್ಚೋದು ಅಂತಂದು ಹೇಳಿ ನಾನು ಇವತ್ತು ಮನೆ ಮಾಡಿ ಬತ್ತಿ ಮಾಡ್ಕೊಂಡು ಹಚ್ಚಿದ್ದೆ ನೋಡ್ರಿ. ಎಲ್ಲರೂ ಹಚ್ಚಿರಿ, ಚಲೋ ಆಗ್ತದೆ. ನಿಮಗೂ ಗೊತ್ತಿಲ್ಲ ಅಂದ್ರೆ ವಿಡಿಯೋ ಬಂದಿರ್ತಾವೆ, ವಿಡಿಯೋ ನೋಡ್ಕೊಂಡು ಹಚ್ಚಿರಿ, ಮಾಡಿರಿ ಎಲ್ಲನೂ. ಆಮೇಲೆ ಸಾಯಂಕಾಲ ಅದನ್ನೆಲ್ಲ ಮುಗಿಸಿದ ಮೇಲೆ ನನ್ನ ಮಗಳು ಬಂದಿದ್ಲು, ಟ್ಯೂಷನ್ಗೂ ಇದ್ಲು. ಆಕೆ ಬಂದಮೇಲೆ ಈ ಥರ ಎಲ್ಲನೂ ಅರಿಶಿನ ಕುಂಕುಮ ಅದನ್ನೆಲ್ಲನೂ ಗೌರವ್ಗೆ ಸಕ್ರೆ ಆರತಿ ಅಂದರೆ ಗೌರಿ ಹುಣ್ಣಿಮೆಲ್ಲ ಸಕ್ರೆ ಆರತಿ ಮಾಡೋದು ಅದೆಲ್ಲ ಇರ್ತದಲ್ಲ. ನಾವು ಅದನ್ನೆಲ್ಲನೂ ಮಾಡ್ಲಿಕ್ಕತ್ತಿದ್ದೆ ನೋಡಿ. ಅರಿಶಿನ ಕುಂಕುಮ ಏರಿಸಿ ಉದಿನ ಕಡ್ಡಿ ಹಚ್ಚಿ ಆಮೇಲೆ ನೈವೇದ್ಯ ಮಾಡಿ ಹಾಡು ಹೇಳಿ ಆರತಿ ಮಾಡ್ಲಿಕ್ಕತ್ತಿದ್ದೆ ನೋಡ್ರಿ. ಇಲ್ಲೆಲ್ಲನೂ ಅಕ್ಕಿ ನಾನು ಇಬ್ಬರು ಕೂತ್ಕೊಂಡು ಸಕ್ರೆ ಗುಂಬಿ ತರಿಸ್ಕೊಂಡಿದ್ದು ಮಾಡಿದ್ವಿ. ಈ ಥರ ಎಲ್ಲನೂ ಮಾಡೀನಿ. ನಿಮ್ಮ ಮನೆಯೊಳಗೂ ಆಚರಣೆ ಮಾಡ್ತೀರಿ ಅಂದ್ಕೊಂಡೇನು ನೋಡ್ರಿ. ನಾವು ಇದು ಈ ಕಡೆ ಎಲ್ಲ ಉತ್ತರ ಕರ್ನಾಟಕದ ಕಡೆ ಎಲ್ಲ ಮನೆಯೊಳಗೂ ಈ ರೀತಿ ಅಂತೂ ಮಾಡಿರ್ತಾರೆ. ನಾವು ಹೇಳೋ ಅವಶ್ಯಕತೆನೇ ಇಲ್ಲ. ಮಾಡಿರ್ತಾರೆ, ಗೊತ್ತದ, ನೋಡಿರ್ತೀರಿ. ನೋಡ್ಲಾರ್ದವ್ರು ಗೊತ್ತಿರ್ಲಾರ್ದವ್ರೆಲ್ಲನೂ ನೋಡ್ಬೋದು. ನೋಡ್ರಿ ಹೆಂಗಾಗಿತ್ತು ಅಂತಂದು ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾರು ಹೊಸಬ್ರಿದ್ರೆ ನಮ್ಮ ಚಾನಲ್ನ ವಿಡಿಯೋ ಮಾತ್ರ ಕೊನೆ ತನಕ ನೋಡಿರಿ. ಹೆಂಗಾಗಿತ್ತು ಅನ್ನೋದನ್ನು ಹೇಳ್ರಿ. ಆಮೇಲೆ ಅದನ್ನೆಲ್ಲನೂ ಅಲ್ಲಿ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಹೊರಗೆ ನಾವು ತುಳಸಿ ಕಟ್ಟಿಗೆ ಚಂದಪ್ಪಗೆ ಮಾಡಿರ್ತೀವಿ. ಆಮೇಲೆ ಅದೇ ಆರತಿನ ನನ್ನ ಮಗಳಿಗೆ ಕೂಡಿಸಿ ಅದನ್ನು ಆರತಿ ಮಾಡಿರ್ತೀವಿ ನೋಡ್ರಿ. ಅಲ್ಲೆಲ್ಲ ದಂಡಿ ಹಾಕ್ತೀವಿ. ನಮ್ಮ ಕಡೆ ಎಲ್ಲನೂ ಹೂವಿನ ದಂಡಿ ಮಾಡಿ ದಂಡಿ ಹಾಕಿರ್ತೀವಿ. ನಾನು ನನ್ನ ಮಗಳಿಗೆ ಮನೆಯೊಳಗನ ಹೂವಿನ ದಂಡಿ ಮಾಡಿ ಅಂದ್ರೆ ಅವೆಲ್ಲ ಶಾಸ್ತ್ರ ಅಂತ ಇರ್ತದೆ, ಮಾಡಿರ್ತೀವಿ. ಆಮೇಲೆ ಅದಾದಮೇಲೆ ಇದಕ್ಕೆ ಹೋಗಿದ್ವಿ, ಮಠಕ್ಕೆ ಹೋಗಿದ್ವಿ, ಸಿದ್ಧಾರೂಢ ಮಠದಾಗ. ಅಲ್ಲೆಲ್ಲನೂ ನೋಡ್ರಿ ಈ ಥರ ಎಲ್ಲನೂ ಗದ್ಲಿತ್ತು. ಅಲ್ಲಿನೂ ಎಷ್ಟು ಚಂದ ಬಂದಿದ್ರು ನೋಡ್ರಿ. ವಿಡಿಯೋನ ನೋಡ್ರಿ, ಕೊನೆಗೆ ಒಂದಿಷ್ಟು ವಿಡಿಯೋ ಹಾಕಿ ನಾನು ನಿಮ್ಗೆ. ಹುಡುಗರು ದಂಡಿ ಹಾಕ್ಕೊಂಡು ಚಿಕ್ಕ ಪುಟ್ಟ ಮಕ್ಕಳು ಎಲ್ಲರೂ ದಂಡಿ ಹಾಕ್ಕೊಂಡು ಬಂದಿದ್ರು ನೋಡ್ರಿ. ಇಷ್ಟು ಹೇಳಿ ನಾನು ಲಾಗ್ ಮುಗಿಸ್ತೀನಿ. ಥ್ಯಾಂಕ್ ಯು.